ನಮಸ್ಕಾರ ಸ್ನೇಹಿತರೆ. ಬೆಂಗಳೂರು ಮಹಾನಗರ ಇವತ್ತು ಭಾರತದ ತಂತ್ರಜ್ಞಾನ ರಾಜಧಾನಿ ಎನಿಸಿಕೊಂಡಿದೆ. ಆದರೆ ಅದರ ಆಡಳಿತ ಮತ್ತು ಯೋಜನಾ ದೃಷ್ಟಿಕೋನವನ್ನು ನೋಡಿದ್ರೆ ಈ ನಗರ ಇನ್ನೂ 2 ದಶಕಗಳ ಹಿಂದಿನ ಕಾಲಘಟ್ಟದಲ್ಲೇ ಸಿಲುಕಿಕೊಂಡಿದೆ ಅನ್ನೋ ಭಾವನೆ ಬರುತ್ತೆ. ಆಕಾಶಕ್ಕೆ ಏರ್ತಾ ಇರುವಂತಹ ಗಗನಚುಂಬಿ ಕಟ್ಟಡಗಳು, ವಿಸ್ತರಿಸುತ್ತಿರುವಂತಹ ಹೊರವಲಯಗಳು, ಲಕ್ಷಾಂತರ ಹೊಸ ಜನಸಂಖ್ಯೆ ಇವೆಲ್ಲವೂ 21ನೇ ಶತಮಾನದ ಸವಾಲುಗಳು. ಆದರೆ ಅವುಗಳನ್ನು ನಿಭಾಯಿಸಬೇಕಾದ ಆಡಳಿತ ಯಂತ್ರ ಮಾತ್ರ 2000ದ ಆರಂಭದಲ್ಲಿ ರೂಪಿಸಿದ ನಕ್ಷೆಯನ್ನೇ ಹಿಡಿದುಕೊಂಡು ಕುಳಿತಿದೆ. ಬೆಂಗಳೂರಿನಲ್ಲಿ ಕೊನೆಯ ಸಮಗ್ರ ಯೋಜನಾ ದಾಖಲೆ ಮಾಸ್ಟರ್ ಪ್ಲಾನ್ 2015. ಅದಕ್ಕೂ ಮೊದಲು ಮಾಸ್ಟರ್ ಪ್ಲಾನ್ 2005. ಅಂದರೆ ಇಡೀ ನಗರವು ಇನ್ನೂ ಹಳೆಯ ಕಾಲದ ಊಹೆಗಳ ಮೇಲೆ ಸಾಗ್ತಾ ಇದೆ. ಮಧ್ಯಂತರವಾಗಿ ಪ್ರಸ್ತಾಪಗೊಂಡಂತಹ ನವೀಕೃತ ಮಾಸ್ಟರ್ ಪ್ಲಾನ್ 2031 ತಾಂತ್ರಿಕ ಕಾರಣಗಳು ಮತ್ತು ಸಾರ್ವಜನಿಕ ಪ್ರತಿರೋಧದ ನೆಪದಲ್ಲಿ ವಾಪಸ್ ಪಡೆಯಲಾಗಿದೆ. ಮಾಸ್ಟರ್ ಪ್ಲಾನ್ 2041 ಎಂಬ ಮಾತು ಕೇಳಿ ಬಂದರೆ ಅದು ಕಾಗದದ ಮೇಲೆ ಕೂಡ ಸರಿಯಾಗಿ ಮೂಡಿಬಂದಿಲ್ಲ. ಇಷ್ಟೊಂದು ಬೃಹತ್ ಗಾತ್ರದ ವೇಗವಾಗಿ ವಿಸ್ತರಿಸುತ್ತಿರುವಂತಹ ನಗರಕ್ಕೆ ನವೀಕೃತ ಸಮಗ್ರ ಯೋಜನೆ ಇಲ್ಲದೆ ಇರೋದು ಕೇವಲ ನಿರ್ಲಕ್ಷ್ಯ ಅಲ್ಲ, ಅದು ಆಡಳಿತದ ಸ್ಪಷ್ಟ ವೈಫಲ್ಯ. ಇದೀಗ ಸರ್ಕಾರ ಹೊಸದೊಂದು ನವೀನ ಮಾರ್ಗವನ್ನು ಕಂಡುಕೊಂಡಿದೆ. ಮುಂದಿನ ಸಮಗ್ರ ಯೋಜನಾ ನಕ್ಷೆ ಸಿದ್ಧಪಡಿಸುವ ಹೊಣೆಯನ್ನ ಒಂದೇ ಸಂಸ್ಥೆಗೆ ವಹಿಸುವ ಬದಲು ಅದನ್ನು ಹಲವು ಪ್ರಾಧಿಕಾರಗಳಿಗೆ ತುಂಡು ತುಂಡಾಗಿ ಹಂಚಿದೆ. ಒಂದು ಕಡೆ ಗ್ರೇಟರ್ ಬೆಂಗಳೂರು ಪ್ರಾಧಿಕಾರ, ಮತ್ತೊಂದು ಕಡೆ ಬೆಂಗಳೂರು ಅಭಿವೃದ್ಧಿ ಪ್ರಾಧಿಕಾರ. ಇದಲ್ಲದೆ ಬೆಂಗಳೂರು ಮೈಸೂರು ಮೂಲಸೌಕರ್ಯ ಕಾರಿಡಾರ್ ವ್ಯಾಪ್ತಿಯ 90 ಚದುರ ಕಿಲೋಮೀಟರ್ ಪ್ರದೇಶಕ್ಕೆ ಬೆಂಗಳೂರು ಮೈಸೂರು ಮೂಲಸೌಕರ್ಯ ಕಾರಿಡಾರ್ ಪ್ರದೇಶ ಯೋಜನಾ ಪ್ರಾಧಿಕಾರ ಪ್ರತ್ಯೇಕ ಯೋಜನೆ ರೂಪಿಸ್ತಾ ಇದೆ. ಫಲಿತಾಂಶವೇನು ಅನ್ನೋದನ್ನು ನಾವು ನೋಡೋದಾದ್ರೆ, ಒಂದೇ ನಗರ, 3 ಪ್ರಾಧಿಕಾರಗಳು, 3 ವಿಭಿನ್ನ ದೃಷ್ಟಿಕೋನಗಳು ಮತ್ತು ಶೂನ್ಯ ಸಮಗ್ರತೆ. ಇದನ್ನು ಸುಧಾರಣೆ ಅಂತ ಕರೆಯಲು ಸಾಧ್ಯನಾ? ಖಂಡಿತ ಇಲ್ಲ. ಇದು ಆಡಳಿತದ ಪುನರ್ರಚನೆ ಎಂಬ ಮುಖವಾಡ ತೊಟ್ಟ ಸಾಂಸ್ಥಿಕ ಅವ್ಯವಸ್ಥೆ. ನಗರ ಯೋಜನೆ ಅನ್ನೋದು ಕೇವಲ ವಲಯ ವರ್ಗೀಕರಣದ ದಾಖಲೆ ಅಲ್ಲ, ಅದು ನಗರಕ್ಕೆ ದಿಕ್ಕು ತೋರಿಸುವ ದೀಪ. ಆದರೆ ಇಲ್ಲಿ ಆ ದೀಪವನ್ನು ತುಂಡು ತುಂಡಾಗಿ ಹಂಚಿ ಪ್ರತ್ಯೇಕವಾಗಿ ಹಚ್ಚುವ ಪ್ರಯತ್ನ ನಡೀತಾ ಇದೆ. ಪರಿಣಾಮವಾಗಿ ಬೆಳಕು ಬೀಳುವ ಬದಲು ನೆರಳುಗಳು ಮಾತ್ರ ಹೆಚ್ಚಾಗ್ತಾ ಇದ್ದಾವೆ. 2007ರಲ್ಲಿ 110 ಹಳ್ಳಿಗಳನ್ನು ನಗರ ವ್ಯಾಪ್ತಿಗೆ ಸೇರಿಸಿ ಬೃಹತ್ ಬೆಂಗಳೂರು ಮಹಾನಗರ ಪಾಲಿಕೆ ರೂಪಿಸಲಾಯಿತು. ಕಾಗದದಲ್ಲಿ ಹಳ್ಳಿಗಳು ನಗರವಾದವು, ಆದರೆ ನೆಲಮಟ್ಟದಲ್ಲಿ ಏನಾಯಿತು? ಕುಡಿಯೋ ನೀರು, ಒಳಚರಂಡಿ, ರಸ್ತೆ, ಮಳೆ ನೀರಿನ ಕಾಲುವೆ ಎಲ್ಲವೂ ಮರೀಚಿಕೆಯಾಗಿಯೇ ಉಳಿದಿವೆ. ಕಾರಣ ಸರಳ, ಯೋಜನಾ ಜವಾಬ್ದಾರಿಗಳು ಹಲವರಿಗೆ ಹಂಚಿಕೊಂಡು ಹೋದವು, ಆದರೆ ಉತ್ತರದಾಯಿತ್ವ ಯಾರಿಗೂ ಇರಲಿಲ್ಲ. ಆ ಛಿದ್ರಗೊಂಡ ವ್ಯವಸ್ಥೆಯ ಗುರುತುಗಳನ್ನು ಇವತ್ತೂ ಕೂಡ ಬೆಂಗಳೂರಿನ ಅನೇಕ ಪ್ರದೇಶಗಳಲ್ಲಿ ನಾವು ಕಾಣಬಹುದು. ಮಳೆ ಬಂದಾಗ ಮುಳುಗೋ ರಸ್ತೆಗಳು, ಕುಸಿಯುವ ಮೂಲಸೌಕರ್ಯ, ದಿನೇ ದಿನೇ ಹೆಚ್ಚಾಗುವ ಸಂಚಾರ ದಟ್ಟಣೆ. ಇಂದಿನ ಬೆಂಗಳೂರು ಕೇವಲ ಒಂದು ಪಾಲಿಕೆ ವ್ಯಾಪ್ತಿಯಲ್ಲೇ ಸೀಮಿತವಲ್ಲ, ನೆರೆಯ ಜಿಲ್ಲೆಗಳ ಪ್ರದೇಶಗಳು ನಗರ ವಿಸ್ತರಣೆಯ ಭಾಗಗಳಾಗಿ ಪರಿವರ್ತನೆ ಆಗ್ತಾ ಇವೆ. ಇಂತಹ ಸಂದರ್ಭದಲ್ಲಿ ಒಂದೊಂದು ಪ್ರಾಧಿಕಾರ ತನ್ನದೇ ದೃಷ್ಟಿಕೋನದಿಂದ ಸಿಎಂಪಿಯನ್ನ ವ್ಯಾಖ್ಯಾನಿಸುವುದು ಗೊಂದಲವನ್ನೇ ಹುಟ್ಟಿಸುತ್ತೆ. ಸಂಚಾರ ದಟ್ಟಣೆ, ವಸತಿ ಸಮಸ್ಯೆ, ನಗರ ಮಹಾಪೂರ ಇವೆಲ್ಲವೂ ಪ್ರಾಧಿಕಾರದ ಸರಹದ್ದುಗಳನ್ನು ಗೌರವಿಸುವುದಿಲ್ಲ. ನೀರು ಹರಿಯುವಾಗ ಅದು ಬಿಡಿಎ ಪ್ರದೇಶ, ಜಿಬಿಎ ಪ್ರದೇಶ ಅಂತ ಕೇಳೋದಿಲ್ಲ. ವಾಹನಗಳು ಸಂಚರಿಸುವಾಗ BMIC APA ಗಡಿ ಅಂತ ನಿಲ್ಲೋದಿಲ್ಲ. ಬೆಂಗಳೂರಿಗೆ ಬೇಕಾಗಿರುವುದು ಸ್ಪಷ್ಟ, ಒಂದೇ ಪ್ರಾಧಿಕಾರದ ಉತ್ತರದಾಯಿತ್ವ ಹೊಂದಿದ ಒಂದೇ ಸಮಗ್ರ ನಗರ ಯೋಜನೆ. ಹಲವಾರು ಪ್ರಾಧಿಕಾರಗಳಿಂದ ಸಿದ್ಧವಾದ ದಾಖಲೆಗಳ ತೇಪೆ ಅಲ್ಲ. ಒಂದೇ ಜವಾಬ್ದಾರಿಯನ್ನ ಹಲವರಿಗೆ ವಹಿಸಿದ್ರೆ ವಲಯ ವರ್ಗೀಕರಣದಲ್ಲೇ ವಿರೋಧಾಭಾಸಗಳು ಹುಟ್ಟುತ್ತೆ. ಅನುಷ್ಠಾನದ ಹಂತದಲ್ಲಿ ಗೊಂದಲ ಅನಿವಾರ್ಯವಾಗುತ್ತೆ. ದೃಢವಾದ ದೀರ್ಘಕಾಲೀನ ದೃಷ್ಟಿಕೋನದ ಬದಲು ತಾತ್ಕಾಲಿಕ ಪ್ಯಾಚ್ ವರ್ಕ್ ಪರಿಹಾರಗಳು ಮೇಲುಗೈ ಸಾಧಿಸ್ತವೆ. ಈ ಹಿಂದಿನ 15 ವರ್ಷಗಳಿಗಿಂತಲೂ ಹೆಚ್ಚು ಸುಸಂಬದ್ಧವಾಗಿ, ಯೋಜಿತವಾಗಿ ಬೆಂಗಳೂರು ಮುಂದಿನ 30 ವರ್ಷಗಳಲ್ಲಿ ಬೆಳೆಯಬೇಕಾದ್ರೆ ಮೊದಲು ಯೋಜನೆಗಳ ಆ ತುಂಡು ಗುತ್ತಿಗೆ ಪದ್ಧತಿಯನ್ನ ಬಿಟ್ಟುಬಿಡಬೇಕು. ಓಬಿರಾಯನ ಕಾಲದ ಯೋಜನೆಯನ್ನ ಹಿಡಿದುಕೊಂಡು ಭವಿಷ್ಯದ ಮಹಾನಗರ ನಿರ್ಮಿಸಲು ಸಾಧ್ಯವಿಲ್ಲ. ಈ ನಗರದ ಭವಿಷ್ಯವನ್ನ ತುಣುಕು ತುಣುಕಾಗಿ ಕಲ್ಪಿಸಿಕೊಳ್ಳಲು ಸಾಧ್ಯವಿಲ್ಲ. ಬೆಂಗಳೂರು ಒಂದಾಗಿಯೇ ಬೆಳಿಬೇಕು, ಒಂದೇ ದೃಷ್ಟಿ, ಒಂದೇ ಯೋಜನೆ, ಒಂದೇ ಉತ್ತರದಾಯಿತ್ವದೊಂದಿಗೆ. ಆಗ ಮಾತ್ರ ಈ ನಗರ ನಿಜಾರ್ಥದಲ್ಲಿ ಬೆಳಗಲು ಸಾಧ್ಯ. ನೋಡಿದ್ರಲ್ಲ ವೀಕ್ಷಕರೇ,
ಈ ಮಾಹಿತಿ ನಿಮಗೆ ಇಷ್ಟವಾಗಿದ್ದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ನಿರಂತರ ಅಪ್ಡೇಟ್ಸ್ಗಾಗಿ ಬೆಲ್ ಬಟನ್ ಐಕಾನ್ ಒತ್ತಿ. ನಮಸ್ಕಾರ.